ಸ್ನೇಹಿತರೆ, ನಮ್ಮ ಭಾರತದ ರಕ್ಷಣಾ ಬೆಳವಣಿಗೆಗಳ ಪ್ರತಿಯೊಂದು ಸುದ್ದಿಯೂ ನಿಮಗೆ ತಲುಪಬೇಕೆಂಬುದು ನಮ್ಮ ಉದ್ದೇಶ. ನಿಮ್ಮ ಒಂದು ಸಬ್ಸ್ಕ್ರೈಬ್ ನಮಗೆ ದೊಡ್ಡ ಪ್ರೋತ್ಸಾಹ. ದಯವಿಟ್ಟು ಸಬ್ಸ್ಕ್ರೈಬ್ ಮಾಡುವುದರ ಮೂಲಕ ಪ್ರೋತ್ಸಾಹ ನೀಡಿ ಎಂದು ನಿಮ್ಮಲ್ಲಿ ಕೇಳಿಕೊಳ್ಳುತ್ತೇವೆ. ನಮಸ್ಕಾರ ಗೆಳೆಯರೇ, ದೇಶ ಪ್ರೇಮಿಗಳೇ, ನಮ್ಮ ಕನ್ನಡ ಡಿಫೆನ್ಸ್ ನ್ಯೂಸ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ನಿಮಗೆ. ತೇಜಸ್ MK2 TACDE ಇಂಡಕ್ಷನ್. ನಮಸ್ಕಾರ ಸ್ನೇಹಿತರೆ, ಇವಾಗ ನಾವು ಮಾತನಾಡುತ್ತಿದ್ದೇವೆ ಭಾರತದ ಮುಂದಿನ ತಲೆಮಾರಿನ ಯುದ್ಧ ವಿಮಾನವಾದ ತೇಜಸ್ MK2 ಬಗ್ಗೆ. ಮತ್ತು ಇದರ ಜೊತೆಗೆ ಒಂದು ತುಂಬ ಮಹತ್ವದ ಹೆಜ್ಜೆ ಇಡಲು ಭಾರತೀಯ ವಾಯುಪಡೆ ತಯಾರಾಗುತ್ತಿದೆ. ಹಾಗಾದರೆ ಏನಿದು ಈ ವಿಷಯ? HAL ಅಂದರೆ ಹಿಂದೂಸ್ತಾನ್ ಏರೋನಾಟಿಕ್ಸ್ ಲಿಮಿಟೆಡ್ ತೇಜಸ್ MK2 ವಿಮಾನದ ಮೊದಲ ಕೆಲವು ಯೂನಿಟ್ಗಳನ್ನು ವಾಯುಪಡೆಗೆ ಬೇಗನೆ ಕೊಡಬೇಕು ಅಂತ ಪ್ರಸ್ತಾಪ ಮಾಡಿದೆ. ಸಂಪೂರ್ಣ ಉತ್ಪಾದನೆ ಶುರುವಾಗುವ ಮೊದಲೇ ಸುಮಾರು 6ರಿಂದ 8 ಯುದ್ಧ ವಿಮಾನಗಳನ್ನು ಸೇವೆಗೆ ಸೇರಿಸಿ ಅದರ ಯುದ್ಧ ತಂತ್ರಗಳನ್ನು ಮೊದಲೇ ರೂಪಿಸಿ ತಯಾರಾಗಿರಬೇಕು ಎಂದು ಯೋಜನೆ ಹಾಕಿಕೊಳ್ಳಲಾಗಿದೆ. ಇದು ಜಗತ್ತಿನ ಹಲವು ಮುಂದುವರಿದ ವಾಯುಪಡೆಗಳು ಅನುಸರಿಸುವ ತಂತ್ರ. ಯುದ್ಧ ವಿಮಾನ ಪೂರ್ತಿ ತಯಾರಾಗುವ ಮೊದಲೇ ಸಣ್ಣ ಸಂಖ್ಯೆಯಲ್ಲಿ ಇಂಡಕ್ಷನ್ ಮಾಡಿ ಅದನ್ನು ಹೇಗೆ ಬಳಸಬೇಕು ಎಂದು ಕಲಿಯುವ ಪ್ರಕ್ರಿಯೆ ಇದು. ಈಗ ಮುಖ್ಯ ಪ್ರಶ್ನೆ, ಈ ಯುದ್ಧ ವಿಮಾನಗಳನ್ನು ಯಾರಿಗೆ ಕೊಡಲಾಗುತ್ತದೆ? ಇವುಗಳನ್ನು ಕಳಿಸಲಾಗುವುದು TACDE ಎಂಬ ಸಂಸ್ಥೆ. ಇದರ ಪೂರ್ಣ ಹೆಸರು ಟ್ಯಾಕ್ಟಿಕ್ಸ್ ಆ್ಯಂಡ್ ಏರ್ ಕಂಬ್ಯಾಟ್ ಡೆವಲಪ್ಮೆಂಟ್ ಎಸ್ಟಾಬ್ಲಿಷ್ಮೆಂಟ್. ಇದರ ಕೇಂದ್ರ ಕಚೇರಿ ಇರುವುದು ಗ್ವಾಲಿಯರ್ನಲ್ಲಿ. ಇದನ್ನು ಭಾರತದ ಟಾಪ್ ಗನ್ ಸ್ಕೂಲ್ ಅಂತ ಕರೆಯಬಹುದು. ಅಮೆರಿಕದ ನೌಕಾದಳದ ಆ ಪ್ರಸಿದ್ಧ ತರಬೇತಿ ಕೇಂದ್ರದ ಬಗ್ಗೆ ನೀವು ಕೇಳಿರಬಹುದು. ಅದೇ ರೀತಿ TACDE ಭಾರತೀಯ ವಾಯುಸೇನೆಯ ಅತ್ಯಂತ ಕುಶಲ ಪೈಲಟ್ಗಳಿಗೆ ಗಗನ ಯುದ್ಧ ತಂತ್ರಗಳನ್ನು ಕಲಿಸುವ ಸ್ಥಳವಾಗಿದೆ. ಇದೇ ಸಂದರ್ಭದಲ್ಲಿ ಒಂದು ವಿಷಯವನ್ನು ಅರ್ಥ ಮಾಡಿಕೊಳ್ಳುವುದು ಬಹಳ ಮುಖ್ಯ. ಭಾರತೀಯ ವಾಯುಪಡೆಯಲ್ಲಿ ವಿಮಾನ ಪರೀಕ್ಷೆ 2 ಭಾಗಗಳಲ್ಲಿ ನಡೆಯುತ್ತದೆ. ಮೊದಲನೆಯದು ASTE ಅಂದರೆ ಏರ್ಕ್ರಾಫ್ಟ್ ಆ್ಯಂಡ್ ಸಿಸ್ಟಮ್ ಟೆಸ್ಟಿಂಗ್ ಎಸ್ಟಾಬ್ಲಿಷ್ಮೆಂಟ್. ಇದು ವಿಮಾನದ ತಾಂತ್ರಿಕ ಸುರಕ್ಷತೆ, ಇಂಜಿನ್ ಕಾರ್ಯಕ್ಷಮತೆ ಮತ್ತು ವ್ಯವಸ್ಥೆಗಳ ವಿಶ್ವಾಸಾರ್ಹತೆಯನ್ನು ತಪಾಸಣೆ ಮಾಡಲಾಗುತ್ತದೆ. ಎರಡನೆಯದು TACDE. ಇದು ಆ ಯುದ್ಧ ವಿಮಾನದ ನಿಜವಾದ ಯುದ್ಧದಲ್ಲಿ ಹೇಗೆ ಕೆಲಸ ಮಾಡುತ್ತದೆ ಎಂದು ಪರೀಕ್ಷಿಸಲಾಗುತ್ತದೆ. ಡಾಗ್ ಫೈಟ್, ಮಿಸೈಲ್ ಉಡಾವಣೆ, ಎಲೆಕ್ಟ್ರಾನಿಕ್ ವಾರ್ಫೇರ್ ಎಲ್ಲವೂ ಇಲ್ಲೇ ನಿರ್ಧಾರವಾಗುತ್ತದೆ. ಹಾಗಾದರೆ ತೇಜಸ್ MK2 ತಾನೇ ಏನು ಹೊಸದಾಗಿ ತಂದಿದೆ? ಹಿಂದಿನ ತೇಜಸ್ MK1Aಗೆ ಹೋಲಿಸಿದರೆ ತೇಜಸ್ MK2 ತುಂಬ ದೊಡ್ಡ ಅಪ್ಗ್ರೇಡನ್ನು ಹೊಂದಿದೆ. ಮೊದಲನೆಯದಾಗಿ ಇದರಲ್ಲಿ ಜನರಲ್ ಎಲೆಕ್ಟ್ರಿಕ್ ಕಂಪನಿಯ F414 ಇಂಜಿನ್ ಇದೆ. ಅಮೆರಿಕದ ಅತ್ಯಂತ ಶಕ್ತಿಶಾಲಿ ಫೈಟರ್ ಜೆಟ್ ಇಂಜಿನ್ಗಳಲ್ಲಿ ಇದು ಒಂದು. ಎರಡನೆಯದು, ಈ ಯುದ್ಧ ವಿಮಾನ ಒಟ್ಟು 6500 kgವರೆಗೆ ಶಸ್ತ್ರಾಸ್ತ್ರಗಳನ್ನು ಹೊರಬಲ್ಲದು. ಇದು ಮಿಸೈಲ್ಗಳಿಂದ ಹಿಡಿದು ಬಾಂಬ್ಗಳವರೆಗೆ ಎಲ್ಲವನ್ನೂ ಒಳಗೊಳ್ಳುತ್ತದೆ. ಮೂರನೆಯದು, ಇದರಲ್ಲಿ ಕ್ಲೋಸ್ ಕಪಲ್ಡ್ ಕೆನಾರ್ಡ್ಸ್ ಎಂಬ ವಿಶೇಷ ರೆಕ್ಕೆಗಳಿವೆ. ಇವು ವಿಮಾನಕ್ಕೆ ಅತ್ಯಂತ ವೇಗದ ತಿರುವು ತೆಗೆದುಕೊಳ್ಳುವ ಸಾಮರ್ಥ್ಯವನ್ನು ಕೊಡುತ್ತದೆ. ಮತ್ತು ನಾಲ್ಕನೆಯದಾಗಿ IRST ಅಂದರೆ ಇನ್ಫ್ರಾರೆಡ್ ಸರ್ಚ್ ಆ್ಯಂಡ್ ಟ್ರ್ಯಾಕ್ ಸಿಸ್ಟಮ್ ಇದೆ. ಇದು ಶತ್ರು ಯುದ್ಧ ವಿಮಾನದ ಶಾಖ ಬಳಸಿ ರೆಡಾರ್ ಇಲ್ಲದೆಯೂ ಶತ್ರುವನ್ನು ಪತ್ತೆ ಮಾಡಬಲ್ಲದು. TACDE ಪೈಲಟ್ಗಳು ಈ ಯುದ್ಧ ವಿಮಾನದಿಂದ ಏನು ಕಲಿಯಲಿದ್ದಾರೆ? ಅವರು ಮೊದಲು 2-on-2 ಮತ್ತು 4-on-4 ಗಗನ ಯುದ್ಧಗಳ ಅಭ್ಯಾಸವನ್ನು ನಡೆಸುತ್ತಾರೆ. ಅಂದರೆ 2 ಯುದ್ಧ ವಿಮಾನ ಮತ್ತೆರಡು ವಿರುದ್ಧ 4 ಮತ್ತೆ 4 ವಿರುದ್ಧ. ಇದರಲ್ಲಿ ನೈಜ ಯುದ್ಧ ಸನ್ನಿವೇಶಗಳನ್ನು ಸೃಷ್ಟಿಸಲಾಗುತ್ತದೆ. ಎರಡನೆಯದಾಗಿ ಅವರ BVR ಬಿಯಾಂಡ್ ವಿಜುವಲ್ ರೇಂಜ್ ಯುದ್ಧ ತಂತ್ರ ರೂಪಿಸುತ್ತಾರೆ. ಅಂದರೆ ಶತ್ರು ಕಣ್ಣಿಗೆ ಕಾಣುವ ದೂರದ ಆಚೆಯಿಂದಲೇ
ಮಿಸೈಲ್ ಬಿಡುವ ತಂತ್ರ. ಮೂರನೆಯದಾಗಿ ಎಲೆಕ್ಟ್ರಾನಿಕ್ ವಾರ್ಫೇರ್ ವಿರುದ್ಧ ಹೇಗೆ ಪ್ರತಿಕ್ರಿಯಿಸಬೇಕು ಎಂಬ ಪ್ರೋಟೋಕಾಲ್ಗಳನ್ನು ರಚಿಸುತ್ತಾರೆ. ಈ ಎಲ್ಲ ಅನುಭವಗಳನ್ನು ಆಧರಿಸಿ TACDE ತೇಜಸ್ MK2ಗಾಗಿ ಅಧಿಕೃತ ಟ್ಯಾಕ್ಟಿಕಲ್ ಮ್ಯಾನ್ಯುಯಲ್ ಬರೆಯಲಿದೆ. ಅಂದರೆ ಭವಿಷ್ಯದಲ್ಲಿ ಈ ವಿಮಾನ ನಡೆಸುವ ಎಲ್ಲ ಪೈಲಟ್ಗಳಿಗೂ ಇದೇ ಮಾರ್ಗದರ್ಶಿ ಪುಸ್ತಕವಾಗಲಿದೆ. ಇನ್ನು ಶಸ್ತ್ರಾಸ್ತ್ರಗಳ ವಿಷಯಕ್ಕೆ ಬರೋಣ. ಮೊದಲ ಬ್ಯಾಚ್ ಯುದ್ಧ ವಿಮಾನಗಳಿಗೆ ಅಸ್ತ್ರ MK1 ಏರ್ ಟು ಏರ್ ಮಿಸೈಲ್ಗಳನ್ನು ನೀಡಲಾಗುತ್ತದೆ. ಇದು ಭಾರತ ಸ್ವತಃ ಅಭಿವೃದ್ಧಿ ಮಾಡಿದ ಮಿಸೈಲ್. ಆದರೆ TACDE ಅಲ್ಲಿ ನಿಲ್ಲುವುದಿಲ್ಲ. ಮುಂದಿನ ಹಂತದಲ್ಲಿ ಅವರು ಅಸ್ತ್ರ MK2 ಇದು ಇನ್ನಷ್ಟು ದೂರ ಹೊಡೆಯಬಲ್ಲ ಆವೃತ್ತಿಯಾಗಿದೆ ಮತ್ತು ರುದ್ರಮ್ ಆಂಟಿ ರೇಡಿಯೇಷನ್ ಮಿಸೈಲ್ ಸಹ ಸೇರಿಸಲು ತಯಾರಾಗುತ್ತಾರೆ. ಅಷ್ಟೇ ಅಲ್ಲ, ಪ್ರತಿ ಮಿಸೈಲ್ಗೂ ಲಾಂಚ್ ಸಕ್ಸಸ್ ಝೋನ್ ಲೆಕ್ಕ ಹಾಕಲಾಗುತ್ತದೆ. ಅಂದರೆ ಯಾವ ವೇಗದಲ್ಲಿ, ಯಾವ ಎತ್ತರದಲ್ಲಿ, ಎಷ್ಟು ದೂರದಿಂದ ಮಿಸೈಲನ್ನು ಲಾಂಚ್ ಮಾಡಿ ಬಿಟ್ಟರೆ ಖಂಡಿತ ಗುರಿ ಮುಟ್ಟುತ್ತದೆ. ಇದು ನಿಖರವಾಗಿ ದಾಖಲಾಗುತ್ತದೆ. ಇಷ್ಟೇ ಅಲ್ಲ, TACDE ಸಂಗ್ರಹಿಸಿದ ಎಲ್ಲ ಮಾಹಿತಿ ನೇರವಾಗಿ ADA ಏರೋನಾಟಿಕಲ್ ಡೆವಲಪ್ಮೆಂಟ್ ಏಜೆನ್ಸಿ ಮತ್ತು HALಗೆ ಹೋಗುತ್ತದೆ. ನೈಜ ಹಾರಾಟದ ಅನುಭವದ ಆಧಾರದ ಮೇಲೆ ಇಂಜಿನಿಯರ್ಗಳು ಫ್ಲೈಟ್ ಕಂಟ್ರೋಲ್ ಸಾಫ್ಟ್ವೇರ್, ರೇಡಾರ್ ಆಲ್ಗರಿದಮ್ ಮತ್ತು ಎಲೆಕ್ಟ್ರಾನಿಕ್ ರಕ್ಷಣಾ ವ್ಯವಸ್ಥೆಯನ್ನು ಸುಧಾರಿಸಲಿದ್ದಾರೆ. ಇದು ನಿಜವಾದ ಅರ್ಥದಲ್ಲಿ ಒಂದು ಫೀಡ್ಬ್ಯಾಕ್ ಲೂಪ್. ಪೈಲಟ್ ಕಲಿತದ್ದು ನೇರ ಫ್ಯಾಕ್ಟರಿಗೆ ಹೋಗಿ ಯುದ್ಧ ವಿಮಾನ ಮತ್ತಷ್ಟು ಉತ್ತಮಗೊಳ್ಳುತ್ತದೆ. ಇನ್ನು ಆಧುನಿಕ ಯುದ್ಧದ ಬೆನ್ನೆಲುಬು ನೆಟ್ವರ್ಕ್ ಸೆಂಟ್ರಿಕ್ ವಾರ್ಫೇರ್ ಬಗ್ಗೆ ಮಾತನಾಡೋಣ. ಇಂದಿನ ಯುದ್ಧ ಒಂಟಿ ಪೈಲಟ್ನ ಸಾಹಸವಲ್ಲ. ಒಂದು ಯುದ್ಧ ವಿಮಾನ, ನೆಲದ ಕಮಾಂಡ್ ಸೆಂಟರ್ ಮತ್ತು ಗಗನದಲ್ಲಿ ಹಾರುತ್ತಿರುವ ಮತ್ತೊಂದು ಕಣ್ಗಾವಲು ವಿಮಾನ, ಇವೆಲ್ಲ ಒಟ್ಟಿಗೆ ಮಾತಾಡಿಕೊಳ್ಳಬೇಕು. ಅದಕ್ಕಾಗಿ ತೇಜಸ್ MK2ನಲ್ಲಿ SDR ಸಾಫ್ಟ್ವೇರ್ ಡಿಫೈನ್ಡ್ ರೇಡಿಯೋ ವ್ಯವಸ್ಥೆ ಇದೆ. ಇದು ಶತ್ರುವಿನಿಂದ ಸುರಕ್ಷಿತವಾದ ತ್ವರಿತ ಸಂವಹನಕ್ಕೆ ಅನುವು ಮಾಡಿಕೊಡುತ್ತದೆ. TACDE ಪೈಲಟ್ಗಳು ಈ ವ್ಯವಸ್ಥೆಯನ್ನು DRDO ನೇತ್ರ ಅಂದರೆ ಭಾರತದ ಏರ್ಬೋರ್ನೆ ಅರ್ಲಿ ವಾರ್ನಿಂಗ್ ವಿಮಾನ ಮತ್ತು ನೆಲದ ಕಮಾಂಡ್ ಸೆಂಟರ್ಗಳ ಜೊತೆ ಸಂಪರ್ಕ ಸಾಧಿಸಿ ಪರೀಕ್ಷಿಸಲಿದ್ದಾರೆ. ಕೊನೆಯದಾಗಿ ಈ ಇಡೀ ಯೋಜನೆಯ ಫಲಿತಾಂಶ ಏನು? ತೇಜಸ್ MK2 ಫುಲ್ ಸ್ಕೇಲ್ ಪ್ರೊಡಕ್ಷನ್ ಸುಮಾರು 2029 ಮತ್ತು 2030 ಹೊತ್ತಿಗೆ ಶುರುವಾಗಲಿದೆ ಎಂದು ನಿರೀಕ್ಷಿಸಲಾಗಿದೆ. ಆದರೆ ಆ ಸಮಯಕ್ಕಾಗಲೇ TACDE ಬಳಿ ಅನುಭವಿ ಪೈಲಟ್ಗಳ ತಂಡ ಸಿದ್ಧವಾಗಿರುತ್ತದೆ. ಹೊಸ ವಿಮಾನ ಬಂದ ತಕ್ಷಣ ತರಬೇತಿ ಕೊಡಲು ತಯಾರಿರುವ ಈ ಪರಿಣಿತರು ನಿಮ್ಮ ಸ್ಕ್ವಾಡ್ರನ್ ಸಜ್ಜುಗೊಳಿಸುವ ಸಮಯವನ್ನು ಬರೋಬ್ಬರಿ 50% ಕಡಿಮೆ ಮಾಡಬಲ್ಲದು ಎಂದು ರಕ್ಷಣಾ ತಜ್ಞರುಗಳು ಹೇಳುತ್ತಾರೆ. ಅಂದರೆ ಇದು ಕೇವಲ ಒಂದು ಯುದ್ಧ ವಿಮಾನದ ಪರೀಕ್ಷೆಯಲ್ಲ, ಇದು ಭಾರತದ ವಾಯುಪಡೆಯ ಭವಿಷ್ಯದ ಯುದ್ಧಕ್ಕೆ ತನ್ನನ್ನು ತಾನು ಸಿದ್ಧಪಡಿಸಿಕೊಳ್ಳುತ್ತಿರುವ ರೀತಿ. ಈ ವಿಷಯ ಇಷ್ಟವಾಯಿತೆ ಸ್ನೇಹಿತರೆ? ಇದರ ಬಗ್ಗೆ ನಿಮ್ಮ ಅನಿಸಿಕೆ ಮತ್ತು ಅಭಿಪ್ರಾಯಗಳನ್ನು ದಯವಿಟ್ಟು ಕಮೆಂಟ್ ಮಾಡಿ ತಿಳಿಸಿ. ಧನ್ಯವಾದಗಳು. ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದರೆ ಲೈಕ್ ಮಾಡಿ ಮತ್ತು ನಮ್ಮ ಚಾನೆಲನ್ನು ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ ಐಕಾನ್ ಒತ್ತಿ. ಯಾವ ಅಪ್ಡೇಟ್ಗೂ ಮಿಸ್ ಆಗಬೇಡಿ. ಡಿಫೆನ್ಸ್ ಸುದ್ದಿಗಳನ್ನು ತ್ವರಿತವಾಗಿ ಪಡೆಯಿರಿ. ನಿಮ್ಮ ಬೆಂಬಲವೇ ನಮ್ಮ ಶಕ್ತಿ. ಭಾರತ ಬಲಿಷ್ಠವಾಗಲಿ ಎಂದು ಆಶಿಸುತ್ತಾ ಭಾರತ ಮಾತೆಗೆ ಜೈ. ಧನ್ಯವಾದಗಳು.